ಜಸ್ಟ್ ಹಾಗೆ ಕೇಳ್ಬಿಟ್ಟಿದ್ದಾರೆ. ಪ್ಲಸ್ ಮೈನಸ್ ಮಾಡೋದ್ರಿಂದ ನಿಮ್ಗೆ ಆನ್ಸರ್ ಸಿಗುತ್ತೆ ಇದರಿಂದ. ಈಗ ನಮ್ಮೆಲ್ಲರಿಗೂ ಗೊತ್ತಿರೋದ್ರಿಂದ ಈಗ ಯಾವುದೇ ಮ್ಯಾಥಮೆಟಿಕಲ್ ಆಪರೇಷನ್ಗಳನ್ನ ನಾವು ಮಾಡಬೇಕು ಅಂತಂದ್ರು ಒಂದು ಸೀಕ್ವೆನ್ಸ್ ಇದೆ. ಆ ಸೀಕ್ವೆನ್ಸ್ನ ಫಾಲೋ ಮಾಡಬೇಕಾಗುತ್ತೆ. ಏನೋ ಸೀಕ್ವೆನ್ಸು ಬಾಡ್ ಮ್ಯಾಸ್ ಅಂತ. ಏನಂಗಂದ್ರೆ ಬಿ ಅಂದರೆ ಬ್ರ್ಯಾಕೆಟು, ಓ ಅಂದರೆ ಆಫ್, ಅಂದರೆ ಇವೆರಡು ಸಿಮಿಲರ್ ಟು ಬ್ರ್ಯಾಕೆಟ್ ಒಳಗಡೆ ಇರೋದನ್ನ ಫಸ್ಟ್ ಮಾಡಿ ಅಂತ ಹೇಳ್ತಾ ಇದ್ದು. ಡಿ ಅಂದರೆ ಡಿವಿಷನ್ ಫಸ್ಟ್ ಮಾಡಿ, ಆಮೇಲೆ ಮಲ್ಟಿಪ್ಲಿಕೇಶನ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಡಿವಿಷನ್ ಮಾಡಬೇಕಲ್ವಾ, ಫಸ್ಟ್ ಏನಾಯ್ತು 25ರಲ್ಲಿ 5 ಬರುತ್ತೆ, 5 25 ಡಿವೈಡ್ ಮಾಡಿದೆ, ಪ್ಲಸ್ 3 ಇಂಟು 2 ಡಿವಿಷನ್ ಆದಮೇಲೆ ಅವ್ರು ಏನು ಹೇಳ್ತಾ ಇದ್ದಾರೆ ನೋಡಿ, ಅಡಿಷನ್ ಬಂದು ಲಾಸ್ಟ್ ಮಾಡಬೇಕಾಗಿರೋಂಥ ಕ್ರಿಯೆ ನಮಗೆ. ನೋಡಿ ಮಲ್ಟಿಪ್ಲಿಕೇಶನ್ ಕೇಳ್ತಾ ಇದೆ, ಡಿವಿಷನ್ ಆದಮೇಲೆ 3 7 6 ಪ್ಲಸ್ 5 ಮಾಡಿದ್ರೆ 11 ನೋಡಿ. ನಾನೇನು ಹೇಳ್ತಾ ಇದ್ದೀನಿ ಅಂತ ಅರ್ಥ ಮಾಡ್ಕೊಳ್ಳಿ. ಏನು ಅಷ್ಟೊಂದು ಎಕ್ಸ್ಪರ್ಟೀಸ್ ಬೇಕಾಗಿಲ್ಲ ನಿಮಗೆ. ನೀವು ಇಲ್ಲಿವರೆಗೂ ಏನು ಓದಿದ್ದೀರಾ, 10ನೇ ಕ್ಲಾಸ್ವರೆಗೂ ಆಗಲಿ, PUC ವರೆಗೂ ಆಗಲಿ, ಸಣ್ಣ ಪುಟ್ಟ ಮ್ಯಾಥಮೆಟಿಕಲ್ ಆಪರೇಷನ್ಗಳಿಂದ ನೀವು ಡೈಲಿ ಮಾಡುವಂಥ ಡಿವಿಷನ್, ಮಲ್ಟಿಪ್ಲಿಕೇಶನ್, ಅಂದರೆ ಸಂಕಲ ವ್ಯವಕಲನದಿಂದನೇ ನೀವು ಸಾಲ್ವ್ ಮಾಡುವಂಥ ಕ್ವಶ್ನ್ಗಳು. ಇದನ್ನು ನೋಡ್ಕೊಳ್ಳಿ. 12 ಅವರಲ್ಲಿ ಎಷ್ಟು ಸೆಕೆಂಡ್ಸ್ ಇದೆ ಅಂತ ಕೇಳ್ತಿದ್ದೀನಿ. ನಾನು ಈಸಿ ಆಗಲಿ ಅಂತ ಮುಂಚೆ ಮಾಡಿಟ್ಟಿದ್ದೀನಿ, ಸರಿನಾ? ಒಂದು ಮಿನಿಟಲ್ಲಿ ಎಷ್ಟು ಸೆಕೆಂಡ್ಸ್ ಇರುತ್ತೆ? 60 ಸೆಕೆಂಡಲ್ಲಿ ಇರುತ್ತೆ. ಒಂದು ಗಂಟೆಯಲ್ಲಿ ಎಷ್ಟು ಮಿನಿಟ್ಸ್ ಇರುತ್ತೆ? 60 ಮಿನಿಟ್ಸ್ ಇರುತ್ತೆ. ಎಷ್ಟು ಗಂಟೆ ಹೇಳಿದ್ದಾರೆ ಅವರು? 12 ಅವರ್ ಹೇಳಿದ್ದಾರೆ. ಡಿವೈಡ್ ಮಾಡಿ, ಮಲ್ಟಿಪ್ಲೈ ಮಾಡಿ, ಆನ್ಸರ್ ಏನು ಬರುತ್ತೆ? 43,200 ಬರುತ್ತೆ. ಇದೇ ಕರೆಕ್ಟ್ ಆನ್ಸರು.